ವಿಠ್ಠಲ ಕುಮಾರಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಕಾವ್ಯಶ್ರೀ ಸ್ತ್ರೀ 23 ಮೇ 2012 10 ಗಂಟೆ 20 ನಿಮಿಷ ಬೆಳಗ್ಗೆ ಮಳವಳ್ಳಿಯಲ್ಲಿ ಜನನ. ಮೃಗಶಿರ ನಕ್ಷತ್ರ, ಮಿಥುನ ರಾಶಿ, ಕರ್ಕ ಲಗ್ನದಲ್ಲಿ ಜನನ. ಕರ್ಕ ಲಗ್ನ. ಬನ್ನಿ ಹಾಗಾದ್ರೆ ಜಾತಕ ಏನು ಹೇಳುತ್ತೆ ನೋಡ ಕೇಳೋಣ. ಕರ್ಕ ಲಗ್ನದಲ್ಲಿ ಮೃಗಶಿರ ನಕ್ಷತ್ರ, ಮಿಥುನ ರಾಶಿ, ಕರ್ಕ ಲಗ್ನ. ಚಂದ್ರ 12ನೇ ಮನೆಗೆ ಬಂದ ಅಂತ ತೃತೀಯ ಯೋಗದಲ್ಲಿ ಹುಟ್ಟಿದ್ದೀರ, ನೋ ಪ್ರಾಬ್ಲಮ್. ಬನ್ನಿ, ಇದು ನಿಮ್ಮ ಜಾತಕ. 1 ನೀವು, ನಿಮ್ಮ ವ್ಯಕ್ತಿತ್ವ. 2 ವ್ಯವಹಾರ. 3 ಪರಾಕ್ರಮ. 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5 ವಿದ್ಯೆ. 6 ಕಷ್ಟ. 7 ದಾಂಪತ್ಯ. 8 ಶತ್ರು. 9 ಭಾಗ್ಯ. 10 ಕೆಲಸ. 11 ಲಾಭ. 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ರಿಂದ 24 ಇರಬೇಕು. 0 to 6 ಅಂದ್ರೆ 0 to 10 ಇಯರ್ಸ್ ಅಂತ. 24 to 29 ಅಂದ್ರೆ 65 ರಿಂದ 100 ವರ್ಷ ಅಂತ ಅರ್ಥ. 6 ರಿಂದ 24 ಅಂದ್ರೆ 15 ರಿಂದ 60 ವರ್ಷ ಅಂತ ಅರ್ಥ. ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ. ಇದನ್ನ ನಾವು ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿದ್ರೆ 100ಕ್ಕೂ 100 ಒಳ್ಳೆ ಫಲ ಕೊಡುತ್ತೆ. ನೋಡಿ, ಇದನ್ನ 1 ಅಂತ ಕರಿತೀವಿ, ಇದನ್ನ 4 ಅಂತ ಕರಿತೀವಿ, ಇದನ್ನ 7 ಅಂತ ಕರಿತೀವಿ, ಇದನ್ನ 10 ಅಂತ ಕರಿತೀವಿ, ಇದನ್ನ ಕೇಂದ್ರ ಅಂತ ಕರಿತೀವಿ ನಾವು. ಇದಕ್ಕೆ ಕೇಂದ್ರ ಅಂತಾರೆ. ಅದೇ ರೀತಿ 1 ಮತ್ತು 5 ಮತ್ತು 9 ತ್ರಿಕೋನ ಅಂತ ಕರೆದ್ರೆ, ಅದೇ ರೀತಿ 6, 8, 12 ಭಾರಿ ಕೆಟ್ಟ ಸ್ಥಾನ ಅಂತ ಕರಿತೀವಿ ನಾವು. ಹೌದು. ಹಾಗಾದರೆ 2 ಗಣೇಶ, 11 ಲಾಭೇಶ, 3 50-50. ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಹೌದು. ಇಟ್ಸ್ ಡಿಪೆಂಡ್ ಅಪಾನ್ ಪ್ಲೇಸ್ಮೆಂಟ್ ಆಫ್ ದಿ ಪ್ಲಾನೆಟ್ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಕರ್ಕ ಲಗ್ನ ಕಾರಕ ಗ್ರಹ 1ನೇದೇ ಚಂದ್ರ, 2ನೇದು ಕುಜ, ನೋಡಿ ಶುಕ್ರ ಕುಜ ಆಯ್ತು. ನೋಡಿ, ಶುಕ್ರ ಯೋಗ ಕಾರಕನೇ ಇಲ್ಲಿ ಇವನ್ಗೆ, ಯಾಕಂದ್ರೆ 4ನೇ ಭಾವದ ಸ್ವಾಮಿ. ಚಂದ್ರ, ಕುಜ, ಶುಕ್ರ, ಗುರು ಯೋಗ ಕಾರಕ. ತಾತ್ಕಾಲಿಕ ಮಿತ್ರ ಸೂರ್ಯ. ರಾಹು, ಕೇತು ಅತಿ ದೊಡ್ಡ ವಿರೋಧಿಗಳು, ನೆನ್ಪಿಟ್ಕೊಂಡ್ಬಿಡಿ ನೀವು. ಬುಧ ಅತಿ ದೊಡ್ಡ ವಿರೋಧಿ, ಶನಿ ಅತಿ ದೊಡ್ಡ ವಿರೋಧಿ. ಹೌದು. ಬನ್ನಿ ಹಾಗಾದ್ರೆ ಗ್ರಹಗಳ ಸ್ಥಿತಿಯನ್ನ ನೋಡೋಣ. ನೋಡಿ, ಗ್ರಹಗಳ ಸ್ಥಿತಿಯನ್ನ ನೋಡಿ, ವಕ್ರೀಯ ಅದನ್ನ ಶನಿ ವಕ್ರೀಯ. ನೋಡಿ, ಉಚ್ಚ, ನೀಚ, ಅಸ್ತಂಗತ ನೋಡ್ಕೊಳ್ಳಿ. ನಾ ತೋರಿಸ್ತೀನಿ, ಯಾಕಂದ್ರೆ ಸಣ್ಣಗಿದೆ ಅದು. ಒಂದ್ ಮನೆಗೆ 5 ಗ್ರಹ ಬಂದಿದೆ. ಅಸ್ತಂಗತ ಬುಧ, ಇದು ಒಳ್ಳೆಯದು. ಶುಕ್ರ ಓಕೆ, ಸೂರ್ಯ ಓಕೆ, ಕೇತು ಯಾಕೆ? ಗುರು ಅಸ್ತಂಗತ ಆಗಿದ್ದಾನೆ. ಇವನು ನೀಚ ಕೇತು, ನೀಚ ರಾಹು. ಇಲ್ಲಿ ನಾನು ಹೇಳಿದ್ದು ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಇಡೀ ಜೀವನವನ್ನು ಹಾಳು ಮಾಡ್ಕೋತೀರಿ. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ, ನೆನ್ಪಿಟ್ಕೊಂಡ್ಬಿಡಿ. ಹೌದು, ಕಟ್ಟಿಟ್ಟ ಬುದ್ಧಿ ನಿಮಗೆ ಮೋಸ್ಟ್ ಡೇಂಜರಸ್ ಅದು. 1ನೇ ಮನೆಯಲ್ಲಿ ಯಾರಿಲ್ಲ. 2ನೇ ಮನೆಯಲ್ಲಿ 5 ಮತ್ತು 10ನೇ ಭಾವದ ಸ್ವಾಮಿ 2ನೇ ಮನೆಯಲ್ಲಿ ಕೂತಿದ್ದಾನೆ. ಕಾಂಗ್ರೆಸ್ಗೆ ವಿಪರೀತ ಸಿಟ್ಟು, ಅನ್ಲಿಮಿಟೆಡ್ ಸಿಟ್ಟು. ನಮ್ಮಲ್ಲಿ ಬೇರೆ ನೆತ್ತಿಗಿರುತ್ತೆ ಕೋಪ. ನೋಡಿ, 5ನೇ ಭಾವದ ಫಲ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ನೀವು 100%. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಒಳ್ಳೆ ಎಜುಕೇಶನ್ ಪಡ್ಕೋತೀರಿ, ಹೈಲಿ ಇಂಟೆಲೆಕ್ಚುಯಲ್ ಆಗ್ತೀರಿ. ಸೆಕ್ಸುವಲ್ ಲೈಫ್ ಬಹಳ ಚೆನ್ನಾಗಿರುತ್ತೆ. ಹುಟ್ಟುವ ಮಕ್ಕಳು ಬಹಳ ಬುದ್ಧಿವಂತರು, ಪ್ರಜ್ಞಾವಂತರು, ಸುಸಂಸ್ಕೃತರಾಗಿ ಹುಟ್ಟುತ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ. ಎಲ್ಲರ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರ ಪ್ರೀತಿ ಪ್ರೇಮ ಸಿಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಣ್ಣು ಮುಚ್ಚಿ ನೀವು ಪಾಸ್ ಆಗ್ತೀರಾ. ಅದು ಒಂದು ಸುಖ ಶಾಂತಿಯಿಂದ ಬದುಕ್ತೀರಾ. ಕಷ್ಟಗಳು ಅಂತ ಏನಾದ್ರೂ ಬಂದ್ರೆ ನಿಮಗೆ 100% ದೂರ ಉಡಿಸ್ತೀರಾ ಅವನ್ನ. ಅದು ಒಂದಿನ ಸಾಧನೆಗೆ ದಾರಿ ಮಾಡ್ಕೋತೀರಾ. ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಾ. ಒಳ್ಳೆ ನೆಮ್ಮದಿ ಹಾಗೂ
ಸುಸಂಸ್ಕೃತ ಜೀವನವನ್ನು ನಡೆಸ್ತೀರಾ ಅಂತ ಶಾಸ್ತ್ರ ಹೇಳ್ತಾ ಇದೆ. ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ, ವಿಧಾನ ಚೆನ್ನಾಗಿರುತ್ತೆ, ನೀವು ಮಾಡುವ ಕೆಲಸದಲ್ಲಿ ಗಳಿಕೆಯನ್ನು ಕಾಣ್ತೀರಿ, ನೀವು ಮಾಡುವ ಕೆಲಸದಲ್ಲಿ ಗೆಲುವನ್ನ ಕಾಣ್ತೀರಿ, ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ, ಅದು ಒಂದೇನೆ. ಸಂಬಂಧದಲ್ಲಿ ಮದುವೆ ಆಗುವ ಚಾನ್ಸಸ್ ಮಾಡಿದೆ, ಅದು ಒಂದೇನೆ. ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಯಶಸ್ಸು, ಸಾಧನೆ ಇವೆಲ್ಲವನ್ನೂ ಪಡ್ಕೋತೀರಾ ಅಂತ ಶಾಸ್ತ್ರ ಹೇಳ್ತಾ ಇದೆ. ಇದು ಈ 10ನೇ ಭಾವದ ಫಲ. ನೋಡಿ, 2ನೇ ಭಾವದ ಫಲ, ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಎಲ್ಲ ಒಳ್ಳೆ ವ್ಯವಹಾರ ಮಾಡ್ತೀರಿ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ, ಒಳ್ಳೆ ನಡವಳಿಕೆಯನ್ನು ಜೀವನ ನಡೆಸ್ತೀರಿ, ದುಡ್ಡಿನ ಒಳಗಡೆಗೂ ಹೊರಗಡೆಗೂ ಸಮತೋಲನವಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ನಿಮ್ಮ ಊಟದಲ್ಲಿ ಸ್ವಚ್ಛಂದವನ್ನು ಮೆರಿತೀರಿ, ಪರಿವಾರದ ಸ್ಥಿತಿ ಎಷ್ಟೇ ಕೆಟ್ಟ ಇದ್ದು ಅದನ್ನು ಮೇಲಕ್ಕೆ ಎತ್ತೀರಿ. ಅದು ಒಂದು ಇನಿಷಿಯಲಿ ವೆಲ್ ಟುಡು ಅಂತಂದ್ರೆ ಒಳ್ಳೆ ಸ್ಟಡೀಸ್ ಮಾಡ್ತೀರಿ, ಮಾತಿನಲ್ಲಿ ಸ್ವಲ್ಪ ಸಿಟ್ಟಿದ್ರು ವಚನತ್ವ ಹಾಗೂ ವಿಷಯ ಇರುತ್ತೆ, ಮಾತಿನ ದಾಟಿ ಚೆನ್ನಾಗಿರುತ್ತೆ, ಸಂಸ್ಕಾರ ಹಾಗೂ ಸುಸಂಸ್ಕೃತಿ ಹಾಗೂ ನೆಮ್ಮದಿ ಬದುಕನ್ನು ಬದುಕ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ. 2ನೇ ಭಾವದಲ್ಲಿ ಇಟ್ಸ್ ಗುಡ್. ಕುಜ ತನ್ನ ಮನೆಯಲ್ಲಿ ಸ್ಟ್ರಾಂಗ್ ಆಗ್ತಾನೆ ಗೊತ್ತಿಲ್ಲ, ಅದು ಇಲ್ಲಿ ಮಾತ್ರ ವಿಪರೀತ ಸ್ಟ್ರಾಂಗ್. ಅದು ಯೋಗಕಾರಕನಲ್ಲಿ ಇಲ್ಲೇನಾದ್ರು ಬಂದ ಅಂದ್ರೆ 100% ಗೆಲುವು ನಿಮ್ದೇನೆ ಎಲ್ಲಾ ವಿಷಯದಲ್ಲೂ. ನೋಡಿ, ಶನಿ 3ನೇ ಮನೆಯಲ್ಲಿದ್ದಾನೆ, ಬಟ್ ಶನಿ 8ನೇ ಮನೆ 3ನೇ ಮನೆಯಲ್ಲಿ ಒಳ್ಳೆ ಫಲನೇ ಕೊಡ್ತಾನೆ, ಕೆಟ್ಟ ಫಲ ಕೊಡುದಿಲ್ಲ. ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿರ್ತೀರಿ ಕೊನೆಯವರೆಗೂ. ಬಹಳ ಪರಾಕ್ರಮ, ಧೈರ್ಯಶಾಲಿ ನೀವು. ಏನೇ ಬರಲಿ ನಾ ಎದುರಿಸ್ತೀನಿ ಅನ್ನೋ ಶಕ್ತಿ ನಿಮ್ಮಲ್ಲಿ ಇರುತ್ತೆ. ಆಟಗಳಲ್ಲಿ ರುಚಿ ತೋರಿಸ್ತೀರಿ, ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ. ಬಟ್ ನಿಮ್ಮ ಬಾಡಿ ಸ್ಟ್ರೆಂತ್, ನಿಮ್ಮ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ. ಬಹಳ ಹಾರ್ಡ್ ವರ್ಕರ್ ಆಗಿರ್ತೀರಿ. ಬರವಣಿಗೆ, ಸಾಹಿತ್ಯ, ಕಲೆಯಲ್ಲಿ ನೀವು ಬಹಳ ಮೆರಿತೀರಿ. ಅದು ಒಂದನೇ ಕಮ್ಯುನಿಕೇಶನ್, ಮಾತಿನಲ್ಲಿ ಬಹಳ ಸ್ಟ್ರಾಂಗ್ ನೀವು. ಅದು ಒಂದನೇ ಟ್ಯಾಲೆಂಟ್ ಬಹಳ ಚೆನ್ನಾಗಿರುತ್ತೆ. ಒಂದು ವಿಷಯನ, ಒಂದು ಕೆಲಸ ಕೈ ತಗೊಂಡ್ರೆ ಅದು ಮುಗಿಯವರೆಗೂ ಬಿಡುವುದಿಲ್ಲ. ಬಹಳ ಪ್ರಯತ್ನಶೀಲರು ನೀವು. ಕೋರ್ಟ್ ಕಚೇರಿಯಲ್ಲಿ ಕೆಲವು ಸಾಧನೆ ಮಾಡ್ತೀರಿ, ತಿರುಗಾಟದಲ್ಲಿಯೂ ಸಹ ಲಾಭವನ್ನು ಪಡ್ಕೋತೀರಿ. ನೋಡಿ, ಇಲ್ಲಿ ರಾಹು ನೀಚ ಇದ್ದಾನೆ, ಒಪ್ಕೊತೀನಿ ನಾನು, ಇಲ್ಲ ಅಂತಲ್ಲ. ಯಾಕಂದ್ರೆ ಕುರುವಿನ ದೃಷ್ಟಿ ಇದೆ ಅವನ ಮನೆ ಮೇಲೆ, ಪ್ಲಸ್ ಗುರುವಿನ ದೃಷ್ಟಿನೂ ಇದೆ. ಹಾಗಾಗಿ ಇಲ್ಲಿ ಆಟ ನಡೆಯಲ್ಲ. 5ನೇ ಭಾವಕ್ಕೆ ಯಾವುದೇ ಕೆಟ್ಟ ಫಲ ನಿಮಗೆ ಸಿಗುವುದಿಲ್ಲ. ಕಾರಣ ಗುರು ಮತ್ತು ಕುಜನ ದೃಷ್ಟಿ 5ನೇ ಭಾವದಲ್ಲಿದೆ, ರಾಹು ಮೇಲಿದೆ. ಬಟ್ ಕೇತು ಹಂಗಲ್ಲ. ಕೇತು ಇಸ್ ಮೋಸ್ಟ್ ಡೇಂಜರಸ್ ಹಿಯರ್. ನೀವು ನಾಗ ಪ್ರತಿಷ್ಠಾಪನೆ ಮಾಡಿಸ್ಲೇಬೇಕು. ನಾಗ ಪ್ರತಿಷ್ಠಾಪನೆ ಮಾಡಿಸ್ಲಿಲ್ಲ ಅಂದ್ರೆ ಒಂದು ಪ್ರೀತಿಯಿಂದ ಮೋಸ ಹೋಗ್ಬೋದು, ಇಲ್ಲ ಮಕ್ಕಳಿಂದ ಮೋಸ ಹೋಗ್ಬೋದು, ಇಲ್ಲ ದಾಂಪತ್ಯದಲ್ಲಿ ಕಲಹ ಬರ್ಬೋದು, ಇಲ್ಲ ಸೆಕ್ಷುವಲ್ ಲೈಫ್ ಬಹಳ ಆಗ್ಬೋದು. ಇವೆಲ್ಲ ಆಗೋ ಚಾನ್ಸಸ್ ಬಹಳ ಇದೆ. ರಿಸ್ಕ್ ತಗೋಬೇಡಿ. ಇವ್ರ ವಿಚಾರದಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿ. ನಮ್ಮ ಆಜ್ಞಾಚಾರ್ಯರು ಕರ್ಮಕಾಂಡ ಮಾಡಿಕೊಡ್ತಾರೆ. ಬೆಸ್ಟ್ ಅದು ಮಾಡ್ಕೊಡೋದು. ಎಲ್ಲರಿಗೂ ಹಕ್ಕಿರಲ್ಲ ಅದು. ಪೂಜೆ ಮಾಡಿ ನೋಡಿ. ಒಂದು ಮಾತ್ರ ನೆನಪಿಟ್ಕೊಳ್ಳಿ, ನಾವು ಒಪ್ಪಂದು ಹೇಳ್ತಾ ಇದ್ದೀನಿ ಕಾವ್ಯಶ್ರೀ ಅವರೇ, ನೀವು ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿಸ್ಲಿಲ್ಲ ಅಂದ್ರೆ 1ನೇದು ಗ್ರಹಣ ದೋಷ ಆಗುತ್ತೆ, 2ನೇದು ಲಂಪಟ ದೋಷ ಆಗುತ್ತೆ, 3ನೇದು ಗುರು ಚಾಂಡಾಲ ದೋಷ ಆಗುತ್ತೆ. ಈ 3 ದೋಷ ಏನಾದ್ರು ಆದ್ರೆ 11ನೇ ಮನೆಯಲ್ಲಿ ಗ್ರಹಣ ದೋಷ ನೋಡಿ ಬಹಳ ಕೆಟ್ಟದ್ರಿ. ಲಂಪಟ ದೋಷ ಆದ್ರೆ ಏನಾಗುತ್ತೆ ಗೊತ್ತಾ? ನೋಡಿ, ಗಂಡನಿಂದ ದೂರ ಆಗ್ಬೋದು, ಹಣವನ್ನು ಕಳ್ಕೋಬಹುದು, ಆಸ್ತಿ ಕಳ್ಕೋಬಹುದು, ಮಾನ ಮರ್ಯಾದೆ ಕಳ್ಕೋಬಹುದು, ಜೂಜು ಬೀಳಬಹುದು, ಕೆಟ್ಟ ಚಟಕ್ಕೆ ಅಂಟುಕೋಬಹುದು. ಲಂಪಟ ದೋಷ. ಗ್ರಹಣ ದೋಷ ನಿಮ್ಗೆ ಯಾವುದೇ ತರದ ಲಾಭ ಕೊಡುವುದಿಲ್ಲ, ಬರೀ ವೇಸ್ಟ್ ಅನ್ನು ಮಾಡಿಸ್ತಾನೆ ಗ್ರಹಣ ದೋಷ. ಗುರು ಚಾಂಡಾಲ ದೋಷ. ವಿದ್ಯೆಯಲ್ಲಿ ಕಟೌತಿ. ವಿದ್ಯೆಯಲ್ಲಿ ನೀವು ವಿದ್ಯೆ ಹೇಳ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ MBBS ಮಾಡ್ಬೇಕಂದ್ರೆ BSc ಮಾಡ್ತೀರಿ. ಈ ರೀತಿ ಆಗಿ ಹೋಗೋ ಚಾನ್ಸಸ್ ಬಹಳ ಇದೆ. ಗುರು ಚಾಂಡಾಲ ದೋಷ ಬಹಳ ಕೆಟ್ಟ ದೋಷ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಗುರು ಚಾಂಡಾಲ ದೋಷ ಒಳ್ಳೆಯದಲ್ಲ, ಲಂಪಟ ದೋಷ ಒಳ್ಳೆಯದಲ್ಲ, ಗ್ರಹಣ ದೋಷ ಒಳ್ಳೆಯದಲ್ಲ. ಇಲ್ಲಿ ಕೇತು ಶಾಂತಿ ನಿಮಗೆ ಬಹಳ ಅವಶ್ಯಕತೆ ಇದೆ. ನೀಚ ಕೇತು, ಅವನು ನಿಮ್ಮನ್ನು ಬಹಳ ತೊಂದರೆ ಮಾಡ್ತಾನೆ. ದಯವಿಟ್ಟು ಹೇಳ್ತೀನಿ ಕೇಳಿ. ಅವ ನೋಡೋ ದೃಷ್ಟಿ ಶನಿದು ಫಸ್ಟ್,
ಹಾಗಾಗಿ ಹೇಳ್ತಾ ಇದ್ದೀನಿ, ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಇಲ್ಲಿ ಹೋಗುದು ಹಂಗೆ ಆಗ್ತವೆ. ಒಂದು ವಿಕ್ರಮಾದಿತ್ಯ ರಾಜಯೋಗ, ಎರಡನೇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ಆದ್ರೆ 11ನೇ ಮನೆಯಲ್ಲಿ ನೋಡಿ. ವಿಕ್ರಮಾದಿತ್ಯ ರಾಜಯೋಗ ಅಂದ್ರೆ ನೀವು ಒಂಥರ ಲೀಡರ್ ಇದ್ದಂಗೆ, ಒಂಥರ ಓನರ್ ಇದ್ದಂಗೆ, ಒಂಥರ ಸಾಹುಕಾರಿಕೆ ಇದ್ದಂಗೆ. ಹೆಂಗಂದ್ರೆ ನೀವು ಸ್ವಂತ ಒಂದು ಫ್ಯಾಕ್ಟ್ರಿ ಮಾಡ್ಬೋದು, ಇಲ್ಲ ಶೋರೂಮ್ ಮಾಡ್ಬೋದು, ಒಂದು ಆಫೀಸ್ ಮಾಡ್ಕೋಬಹುದು, ಇಲ್ಲ ಯಾವ್ದಾದ್ರು ಒಂದು ದೊಡ್ಡ ಸಂಸ್ಥೆ ಕಟ್ಬೋದು. ಅಲ್ಲಿ ನೀವು ಹೆಡ್ ಆಗಿ ವರ್ಕ್ ಮಾಡ್ತಿರ್ತೀರಿ. ನಿಮ್ಮ ಕೈಯಲ್ಲಿ ಕನಿಷ್ಠ 10-20 ಜನ ವರ್ಕ್ ಮಾಡಿ ಅವರು ಹಣವನ್ನು, ಅವರು ಪಗಾರ ನಿಮ್ಮ ಹತ್ರ ಇಸ್ಕೊಂಡು, ಸ್ಯಾಲರಿ ಇಸ್ಕೊಂಡು ಅವ್ರ ಜೀವನ ನಡೆಸ್ತಿರ್ತಾರೆ. ಇದು ವಿಕ್ರಮಾದಿತ್ಯ ರಾಜಯೋಗ. ಹೌದು, 7 ಕ್ಯಾರೆಟ್ ಪುಷ್ಯರಾಗ ಹೋಗ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಇಲ್ಲೇ 7 ಕ್ಯಾರೆಟ್ ಪುಷ್ಯರಾಗ ಹಾಕಲಿಲ್ಲ ಅಂದ್ರೆ ನಡೆಯುವುದಿಲ್ಲ. ನಾ ಹೇಳ್ತಾ ಇದ್ದೀನಿ, ವಿಕ್ರಮಾದಿತ್ಯ ರಾಜಯೋಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಜನರೇಟ್ ಆಗುತ್ತೆ. ಆದ್ರೆ ಒಂದ್ ಹೇಳ್ತೀನಿ, ಇಲ್ಲಿ ನಿಮಗೆ ನೋಡಿ, ಇಲ್ಲಿ ಇವನು 4ನೇ ಭಾವದ ಫಲ ಕೊಡ್ತಾನೆ, ಪ್ಲಸ್ 11ನೇ ಭಾವದ ಫಲ ಕೊಡ್ತಾನೆ, ಇವನು 9ನೇ ಭಾವದ ಫಲ ಕೊಡ್ತಾನೆ, ಸೂರ್ಯ 2ನೇ ಭಾವದ ಫಲ ಕೊಡ್ತಾನೆ. ಆಲ್ರೆಡಿ ನಾನು 2ನೇ ಭಾವದ ಫಲ ಹೇಳ್ಬಿಟ್ಟಿದ್ದೀನಿ ನಾನು ನಿಮ್ಗೆ, ಈಗ ಆಲ್ರೆಡಿ ಕರೆಕ್ಟಾ? 2ನೇ ಭಾವದ ಫಲ ಹೇಳ್ಬಿಟ್ಟಿದ್ದೀನಿ ನಾನು ನಿಮ್ಗೆ. ಕುಜ ಬಿಡ್ತಾನೆ. 4ನೇ ಭಾವದ ಫಲ ಬಹಳ ಇಂಪಾರ್ಟೆಂಟ್. ಇವೆಲ್ಲ 9ನೇ ಭಾವದ ಫಲ ಬಹಳ ಇಂಪಾರ್ಟೆಂಟ್. ನೋಡಿ, ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ನಿಮ್ದು. ಹೌದು, ತಾಯಿ ಜೊತೆಗೆ ಬಹಳ ಒಳ್ಳೆ ಸಂಬಂಧ ಇರುತ್ತೆ, ಬಹಳ ಜವಾಬ್ದಾರಿಯುತವಾಗಿರ್ತೀರಿ. ಹಣವನ್ನ ಬಿಸ್ನೆಸ್, ಹಣವನ್ನು ಬಹಳ ಬೆಳೆಸ್ತೀರಿ. ಯಾವುದೇ ವ್ಯವಹಾರ ಮಾಡ್ಲಿ, ಯಾವುದೇ ಬಿಸ್ನೆಸ್ ಮಾಡ್ಲಿ, 100% ಲಾಭವನ್ನು ತಗೋತೀರಿ. ನೆಮ್ಮದಿಯ ಬದುಕನ್ನು ಬಿಡುತ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿ ಮಾಡ್ಕೊಳ್ತೀರಿ, ಹೈಯರ್ ಎಜುಕೇಶನ್ ಆಗುತ್ತೆ, ಎಲ್ಲರ ಜೊತೆಗೂ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ. ಮನೆಯ ಸ್ಥಿತಿ ಬಹಳ ಚೆನ್ನಾಗಿರುತ್ತೆ, ಸ್ಟೈಲ್ ಆಫ್ ಹೈ ಆಗುತ್ತೆ. ಮನೆಯ ಬಂಧುವನ್ನು ಬಹಳ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ಕೋತೀರಿ, ನ್ಯೂ ಮೊಬೈಲ್ ಪ್ರಾಪರ್ಟಿ ಗಳಿಸ್ಕೋತೀರಿ. ಇದು 4ನೇ ಭಾವದ ಫಲ. ನೋಡಿ, 9ನೇ ಭಾವದ ಫಲ, ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ. ತಂದೆಯ ಜೊತೆಗೆ ಬಹಳ ನಿಕಟವಾದ ಸಂಬಂಧ ಇರುತ್ತೆ. ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಗೆಲುವು ಸದಾ ನಿಮ್ದಾಗಿರುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಸಂಬಂಧಿಗಳಿಂದ ಸಹಾಯ ತಗೋತೀರಿ. ದೇವರ ಆಶೀರ್ವಾದ ಚೆನ್ನಾಗಿರುತ್ತೆ, ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿಯನ್ನು ಪಡ್ಕೋತೀರಿ. 9ನೇ ಭಾವದ ಫಲ. ಅದೇ ರೀತಿ ಅಕ್ಕ ತಂಗಿ, ಅಣ್ಣ ತಮ್ಮನ ಜೊತೆಗೆ ಸಂಬಂಧ ಬಹಳ ಚೆನ್ನಾಗಿರುತ್ತೆ. ಜೀವನವನ್ನು ಲಾಭವನ್ನು ತಗೊಳ್ತೀರಿ, ಸಣ್ಣ ಪುಟ್ಟ ರೋಗಗಳನ್ನು ದೂರುತ್ತೀರಿ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊತೀರಿ, ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಪಡ್ಕೋತೀರಿ. ಹಂತ ಹಂತವಾಗಿ ಪ್ರಮೋಷನ್ ತಗೋತಾ ಗ್ರೋತ್ ಆಗ್ತೀರಿ. ದುಡ್ಡು ಆಭರಣ ಹಣವನ್ನು ಗಳಿಸ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ. ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಲ್ದೇ ಒಳ್ಳೆ ಮಿತ್ರರ ಸಂಘ ಇರುತ್ತೆ. ಆದ್ರೆ ನಾಗ ಪ್ರತಿಷ್ಠಾಪನೆ ಮಾಡಿಸಿದ್ರೆ ಮಾತ್ರ ಇವು ಫಲ, ಇಲ್ಲ ಅಂದ್ರೆ ಇಲ್ಲ. ನಾಗ ಪ್ರತಿಷ್ಠಾಪನೆ ಮಾಡಿಸಿದ್ರೆ ಮಾತ್ರ ಲಾಭ, ಇಲ್ಲ ಅಂದ್ರೆ ಇಲ್ಲ. ಹೌದು, ವಿಕ್ರಮಾದಿತ್ಯ ರಾಜಯೋಗ, ಶ್ರೇಷ್ಠ ಮಹಾಲಕ್ಷ್ಮಿ ರಾಜಯೋಗ. ಅದೇಂದ್ರೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ದಾಂಪತ್ಯ, ಸಂಪತ್ತು, ಐಶ್ವರ್ಯ, ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ. ವಿಕ್ರಮಾದಿತ್ಯ ರಾಜಯೋಗದಲ್ಲಿ ಒಂದು ಸಂಸ್ಥೆ ಮಾಲಕರು ಒಂದು 40-50 ಮಂದಿ ನೀವು ಕೆಲಸ ಮಾಡೋ. ಎಕ್ಸಾಂಪಲ್ ಯಾರು ಕೂಡ ನಮ್ಮ ಮಿಸಸ್ 4 ಸ್ಕೂಲ್ ಮೇಂಟೈನ್ ಮಾಡ್ತಾರೆ. ಅವ್ರು ವಿಕ್ರಮಾದಿತ್ಯ ರಾಜಯೋಗ ಇದೆ, ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ ನಾನು ಮೇಂಟೈನ್ ಮಾಡಕ್ಕೆ. ಇದೇ ರೀತಿ ನಾನು ಹೇಳೋದು, ಯಾರ ಜಾತಕದಲ್ಲಿ ವಿಕ್ರಮಾದಿತ್ಯ ರಾಜಯೋಗ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ, ಒಳ್ಳೆ ಮಕ್ಕಳು, ಒಳ್ಳೆ ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಅಲ್ಲವರ್ಧನೆ. ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ನೀತಿ, ರೀತಿ ಹಾಗೂ ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ನಿಮ್ಮನ್ನು ಬಹಳ ಎತ್ತರ ಸ್ಥಾನದಲ್ಲಿ ಇಟ್ಟಿರ್ತಾನೆ ದೇವರು. ಬಟ್ ವಿಕ್ರಮಾದಿತ್ಯ ರಾಜಯೋಗ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಮಹರ್ಷಿ ಕಾಳಿದಾಸ್ ಅವರು ಬಹಳ ಚಂದ ವಿವರಣೆ ಕೊಟ್ಟಿದ್ದಾರೆ ಅವರ ಗ್ರಂಥದಲ್ಲಿ, ನೋಡಬಹುದು ಅದನ್ನು, ಬಹಳ ಚಂದ ಇದೆ. ಹೌದು, ಬನ್ನಿ. ಚಂದ್ರ 12ನೇ ಮನೆಯಲ್ಲಿದ್ದಾನೆ. ಚಂದ್ರ ಶಾಂತಿ ಆಗ್ಲೇಬೇಕು. ಯಾಕಂದ್ರೆ
ಬಾಲ್ಯ ಅರಿಷ್ಟ ಯೋಗ ಅಂತ ಅದಕ್ಕೆ. ಮಾನಸಿಕವಾಗಿ ನೀವು 12ನೇ ಮನೆಯಲ್ಲಿ ನೀವು ಚಂದ್ರಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ 100% ಹೇಳ್ತೀನಿ, ತಾಯಿಯಿಂದ ದೂರ ಆಗ್ಬೋದು 1, ಇಲ್ಲ ಮಾನಸಿಕವಾಗಿ ವಿಪರೀತ ಹಿಂಸೆ ಅನುಭವಿಸ್ಬೋದು 2, ಇಲ್ಲ ಮನಸ್ಸು ಕಂಟ್ರೋಲ್ ಇಲ್ಲದೆ ಇರ್ಬೋದು 3, ಚಂಚಲತೆಗೆ ಒಳಗಾಗ್ಬೋದು 4, ಆವಾಗ ನೀವು ಬರೀ ದುಃಖವನ್ನು ನೋಡಿ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಬರ್ಬೋದು 5. ಇವು ಚಂದ್ರಶಾಂತಿ ಆಗ್ಲೇಬೇಕು ಇಲ್ಲಿ. ಹೌದು, ಇಲ್ಲೇ ಬೇಕಾಗಿರೋದು ನಮಗೆ ನಾಗ ಪ್ರತಿಷ್ಠಾಪನೆ ಹಾಗೂ ಚಂದ್ರಶಾಂತಿ ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು. ನೀವು ಮಾಡಲಿಲ್ಲ ಅಂದ್ರೆ ಬಹಳ ತೊಂದರೆಗೀಡಾಗ್ತೀರ, ಬಹಳ ಕೆಟ್ಟ ಅನುಭವ ಆಗುತ್ತೆ ನಿಮಗೆ. ಚಂದ್ರ ನೀಚ ಇರಬಾರ್ದು, 6, 8, 12ನೇ ಭಾವದಲ್ಲಿ ಬರಬಾರ್ದು. ನೋಡಿ, ಕುಜ ಸೀದಾ ಇದನ್ನು ರಾಹು ನೋಡ್ತಾನೆ, ಸಾಧ್ಯನೇ ಇಲ್ಲ ರಾಹುಂದು ಏನು ಆಟ ಆಡಕ್ಕಾಗಲ್ಲ ರಾಹು ನೋಡಿ. ಆಮೇಲೆ ಸೀದಾ ನಿಮ್ಮ ಅಷ್ಟಮಿ ನೋಡ್ತಾನೆ, ಅದಾದ್ಮೇಲೆ ಸೀದಾ ನಿಮ್ಮ 9ನೇ ಭಾವ ನೋಡ್ತಾನೆ. ನೋಡಿ, 2ರಲ್ಲಿ ಒಳ್ಳೆ ವ್ಯವಹಾರ, 4ರಲ್ಲಿ 5ರಲ್ಲಿ ರಾಹುವಿನ ಎಲ್ಲ ಕೆಟ್ಟ ಫಲಗಳು ನಿವಾರಣೆ, ಅಷ್ಟಮದಲ್ಲಿ ಶತ್ರುನಾಶ, ಅದು ಅಲ್ಲದೆ 9ರಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ. ಅದೇ ರೀತಿ ನೋಡಿ, ಸೀದಾ 5ನೇ ಭಾವ ನೋಡ್ತಾನೆ, ಅದಾದ್ಮೇಲೆ 7ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ನಿಮ್ಮ 6ನೇ ಭಾವ ನೋಡ್ತಾನೆ. ನೋಡಿ, 7ನೇ ಭಾವ ನೋಡ್ತಾನೆ. ನೋಡಿ, ಇದೇನು 11ರಲ್ಲಿ ಲಾಭ, 3ರಲ್ಲಿ ಆಗುವ ಇದು ಆಗುವ ಆಘಾತಗಳನ್ನು ನಿವಾರಣೆ ಮಾಡ್ತಾನೆ, 7ರಲ್ಲಿ ಒಳ್ಳೆ ದಾಂಪತ್ಯ ಕೊಡ್ತಾನೆ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಆಗಬೇಕು. ಹೌದು, ಪ್ಲಸ್ ಚಂದ್ರ ಶಾಂತಿ ಆಗಬೇಕು, ಮಸ್ಟ್ ಅಂಡ್ ಶುಡ್. ಚಂದ್ರ ಮತ್ತು ಬುಧ ಶಾಂತಿ ಆಗಬೇಕು. ಇಲ್ಲ ಅನ್ನೆಸೆಸರಿ ತೊಂದರೆಗೆ ಇರ್ತೀರ ನೀವು. ನಾನು ಹೇಳ್ತಾ ಇದ್ದೇನೆ ನಿಮಗೆ, ಶುಕ್ರನ ಡಿಗ್ರಿ ನೋಡಲಿಲ್ಲ, ಬನ್ನಿ ನಾ ಶುಕ್ರನ ಡಿಗ್ರಿ ನೋಡ್ಬೇಕು. 28 ಡಿಗ್ರಿ ಇದ್ದಾನೆ ನೋಡಿ. ಶುಕ್ರ ಇಲ್ಲಿ ನೀಚ ಆಗಿದ್ದಾನೆ, ಕಾರಣ 28 ಡಿಗ್ರಿ. ಇಲ್ಲಿ ನೀವು 7 ಕ್ಯಾರೆಟ್ ಓಪನ್ ಜೊತೆಗೆ ಪುಷ್ಯರಾಗನೂ ಹಾಕ್ಬೇಕು, ಇಲ್ಲ ಅಂದ್ರೆ ನೋಡಿ ಬಹಳ ತೊಂದರೆಗೀಡಾಗ್ತೀರ. ಗುರು ನೀಚ ಆಗಿದ್ದಾನೆ, ದಾಂಪತ್ಯ ಆಗುದಿಲ್ಲ ನಿಮ್ದು. ನಾಗ ಪ್ರತಿಷ್ಠಾಪನೆ ಮಸ್ಟ್ ಅಂಡ್ ಶುಡ್ ಆಗ್ಬೇಕು, ಚಂದ್ರ ಶಾಂತಿ ಆಗ್ಬೇಕು, ಬುಧ ಶಾಂತಿ ಆಗ್ಬೇಕು. ದಯವಿಟ್ಟು 7 ಕ್ಯಾರೆಟ್ ಓಪನ್ ಪುಷ್ಯರಾಗ ಹಾಕೋಬೇಕು, ಪುಷ್ಯರಾಗ ಹಾಕಲೇಬೇಕು. ನೋಡಿ, ಇಲ್ಲಿ ಗುರು ನೀಚ ಆಗಿದ್ದಾನೆ, ಶುಕ್ರ ನೀಚ ಆಗಿದ್ದಾನೆ. ದಾಂಪತ್ಯದಲ್ಲಿ ಅರ್ಕಯೋಗ ಆಗ್ಲೇಬೇಕು ನಿಮ್ದು. ಅರ್ಕಯೋಗ ಮಾಡೇ ಮದುವೆ ಮಾಡ್ಕೋಬೇಕು ನೀವು, ಇಲ್ಲಾಂದ್ರೆ ಬಹಳ ತೊಂದರೆಗೀಡಾಗ್ತೀರ. ನಾನು ಮೊದಲೇ ಹೇಳಿದ್ದೀನಿ. ಹೌದು, ಬನ್ನಿ. ಮದುವೆ ನಿಲ್ಲಲ್ಲ ಸ್ವಾಮಿ, ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. 7 ಕ್ಯಾರೆಟ್ ಓಪನ್, 7 ಕ್ಯಾರೆಟ್ ಪುಷ್ಯರಾಗ ಹಾಕಿ ನಾನು ಹೇಳುವ ಶಾಂತಿಯನ್ನ ನೀವು ಮಸ್ಟ್ ಅಂಡ್ ಶುಡ್ ಮಾಡ್ಬೇಕು. ಇಲ್ಲ ಮದುವೆಗೆ ತೊಂದರೆ ಆಗುತ್ತೆ, ಬಹಳ ತೊಂದರೆ ಆಗುತ್ತೆ. ನೋ ಪ್ರಾಬ್ಲಮ್, ಎಜುಕೇಶನ್ ಚಿಂತೆ ಇಲ್ಲ, ಯಾಕಂದ್ರೆ ಶನಿ ಇದ್ದಾನೆ, ಗುರು ಇದ್ದಾನೆ, ಶುಕ್ರ ಇದ್ದಾನೆ, ನೋ ಪ್ರಾಬ್ಲಮ್. ಎಜುಕೇಶನ್ ಚಿಂತೆ ಇಲ್ಲ, ಎಜುಕೇಶನ್ ಮಾಡ್ತೀರಾ. ಹೌದಾ? ಹಾಗಾದ್ರೆ ಕೆಲಸ ನಿಮ್ಗೆ, ಕೆಲಸ ಯಾರು ಮಾಡೋಕ್ಕಾಗತ್ತಾ ನಿಮ್ಗೆ? ಅದು ಬಹಳ ಮುಖ್ಯ ಅಲ್ವಾ? ಬನ್ನಿ ಕೆಲಸ ನೋಡೋಣ. ಕೆಲಸಕ್ಕೆ ಚಿಂತೆ ಇಲ್ಲ, ಸರ್ಕಾರಿ ನೌಕರಿ ಕಟ್ಟಿಟ್ಟ ಬುತ್ತಿ. ಹೌದು, 11ರಲ್ಲಿ ಸೂರ್ಯ ಇದ್ದಾನೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಗುರು ನೀಚ ಭಂಗ ಆಗಿದ್ದಾನೆ, ನೀಚ ಭಂಗ ಆಗಿದ್ದಾನೆ. ಗುರು ಮಸ್ಟ್ ಅಂಡ್ ಶುಡ್ ನೀವು ಮಾಡ್ಕೊಳ್ಬೇಕಾಗಿದ್ದು. ಹೌದು, ಬನ್ನಿ ಹಾಗಾದ್ರೆ ಯಾವ ದಶೆಯಲ್ಲಿದ್ದೀರಾ ನೋಡೋಣ. ರಾಹು ದಶೆಯಲ್ಲಿದ್ದೀರಾ, ದಯವಿಟ್ಟು ಮಾಡ್ಕೊಳ್ಳಿ. ನಾನು ಹೇಳೋದನ್ನ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಹೌದಾ? ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಅರ್ಕಯೋಗ ಮಾಡ್ಕೊಳ್ಳಿ. 7 ಕ್ಯಾರೆಟ್ ಚಂದ್ರ ಶಾಂತಿ ಹಾಗೂ ಬುಧ ಶಾಂತಿ ಮಾಡ್ಕೊಳ್ಳಿ. 7 ಕ್ಯಾರೆಟ್ ಓಪಲ್ ಹಾಗೂ 7 ಕ್ಯಾರೆಟ್ ಪುಷ್ಯರಾಗ ಹಾಕೊಳ್ಳಿ. ಹಾಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ಓಪೆಲ್ಲು ಪುಷ್ಯರಾಗ ಹಾಕ್ಲೇಬೇಕು, ಚಂದ್ರ ಬುಧ ಶಾಂತಿ ಆಗ್ಲೇಬೇಕು.
ನಾಗ ಪ್ರತಿಷ್ಠಾಪನೆ ಆಗ್ಲೇಬೇಕು, ಅರ್ಕಗಳು ಆಗ್ಲೇಬೇಕು. ಇವು ಮಸ್ಟ್ ಅಂಡ್ ಶುಡ್ ಮಾಡಿಕೊಂಡ್ರೆ ಜೀವನದಲ್ಲಿ ಬಹಳ ಸಕ್ಸಸ್ ಹೊಂತೀರಾ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.